ಹೆಲೋ. ಇವತ್ತು ನನಗೊಂದು ಗಿಫ್ಟ್ ಸಿಕ್ಕಿತ್ತು. ಯಾಕಂತೇಳಿ ನಾನು ಮುಂದೆ ಹೇಳ್ತೀನಿ. ಸೊ ಅದಕ್ಕಿಂತ ಮೊದಲ ಇವತ್ತಿನ ಡೇ ನೋಡ್ಕೊಂಬರೋಣ ಬರ್ರಿ. ಇವತ್ತಿಗೆ ಗಣಪತಿ ಬಪ್ಪ ಬಂದ 5 ದಿವಸ ಕಂಪ್ಲೀಟ್ ಆಗೈತಿ. ಸೊ ಅದ್ರ ಸಂಬಂಧ ನಮ್ಮ ಮನೆ ಒಳಗ ಇವತ್ತ ಗೌರಿ ಪೂಜಾ ಮಾಡಾಕತ್ತಿದ್ರ. ಅದ್ರದ್ದು ನಮ್ ತಂಗಿ ಎಲ್ಲಾ ರೆಡಿ ಮಾಡ್ಕೊಳಕತ್ತಿದ್ಲು ನೋಡ್ರಿ. ಮೊದ್ಲೆಲ್ಲಾ ಗೌರಿ ಪೂಜಾ ಮಾಡೋ ಮುಂದ ನಮ್ಮ ಮನಿ ಕಡೆ ಇದ್ದವ್ರ ಎಲ್ಲಾರು ಒಂದ ಕೂಡಿ ಬಾವಿ ಕಡೆ ಹೋಗಿ ಪೂಜಾ ಮಾಡ್ತಿದ್ರು. ಬಟ್ ಇತ್ತೀಚಿಗಂತರೂ ಬಾವಿ ಸಿಗೋದನ್ನ ಕಠಿಣ ಆಗ್ಬಿಟ್ಟೈತ್ ನೋಡ್ರಿ. ಹಬ್ಬ ಅಂತೂ ಒಂದೇ ಇರ್ತೈತಿ, ಬಟ್ ಎಲ್ಲಾರು ಆಚರಿಸೋ ರೀತಿಗಳ ಬೇರೆ ಇರ್ತಾವ ನೋಡ್ರಿ. ಸೊ ನಮ್ ಗೌರಿನ ನಾವ ಒಳಗ್ ತಗೊಂಡ್ವಿ. ಮತ್ತ ಇವ್ರ ಪೂಜಾ ಮಾಡಾಕತ್ತೀರ್ ನೋಡ್ರಿ. ಸ್ವಲ್ಪ ನಮ್ ಮನುಗ್ ಲಕ್ಷ ಕೊಟ್ ನೋಡ್ರಿ. ನಮ್ ತಂಗಿನ ಫ್ರೆಂಡ್ಸ್ ಬಂದಿರೋ ಅವ್ರಿಗೆ ಹೆಂಗ್ ಮಾಡಾಕತ್ತಿದ್ದ ಅಂತ ಹೇಳಿ. ಸೊ ಇವತ್ ಫುಲ್ ಡೇ ರೆಸ್ಟ್ ಮಾಡಿದ್ನಿ ಮನಿ ಒಳಗ, ಮತ್ತ ಫಿಲ್ಮ್ ಅದು ನೋಡಿದ್ನಿ. ಸಂಜಿಕ ನನ್ನ ಫ್ರೆಂಡ್ ಬಂದಿದ್ದ ಹೊರಗ್ ಹೋಗುನು ಡಿನ್ನರ್ ಅಂತೇಳಿ. ಸೊ ರೆಡಿ ಆಗಿ ನಾನು ಹೊರಗ್ ಬಂದಿದ್ನಿ. ಹೋಗೋ ಮುಂದ ಗಣಪತಿ ನೋಡ್ಕೊಂತನ ಹೋಗಾಕತ್ತಿದ್ವಿ. ಮಸ್ತ್ ಅನ್ಸಾಗತ್ತಿತ್ತ. ಎಲ್ಲಾರು ಗಣಪತಿ ನೋಡಕ ಹೋಗ್ತಿರ್ತಾರ, ಬಟ್ ನಾ ಯಾವಾಗೂ ಹೋಗಿಲ್ಲ. ಸಣ್ಣವರಿದ್ದಾಗ ನಾವು ಹೋಗಿದ್ ನೆನಪೈತಿ, ಬಟ್ ಈಗ ರೀಸೆಂಟ್ಲಿ ನಾನು ಯಾವಾಗೂ ಹೋಗೇ ಇಲ್ಲ. ಬಹಳ ದಿವಸ ಆದ್ಮೇಲೆ ನನ್ ಫ್ರೆಂಡ್ ಸಿಕ್ಕಿದ್ದ. ಸೊ ಇಬ್ರು ಊಟ ಮುಗಿಸ್ಕೊಂಡ್ವಿ. ಮತ್ತ ಊಟ ಅಂತೂ ಮಸ್ತ್ ಇತ್ತ. ಅಲ್ಲಿಂದ್ರ ನಾವ ಮನಿಗೂ ಬಂದ್ವಿ. ಸೊ ಈಗಂತೂ ನಾನು ಬಹಳ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಯಾಕಪ್ಪ ಅಂತಂದ್ರ ಗಿಫ್ಟ್ ಓಪನ್ ಮಾಡೋದೈತಿ. ನನಗಂತೂ ಸರ್ಪ್ರೈಸ್ ಗಿಫ್ಟ್ ಅಂದ್ರೆ ಬಹಳ ಇಷ್ಟ. ಮತ್ತೆ ಈ ಗಿಫ್ಟ್ ನಂಗೆ ಯಾಕೆ ಸಿಕ್ಕೈತಿ ಅಂತ ಹೇಳೋಕ್ಕಿಂತ ಮೊದ್ಲು ಹೆಸರು ಓದಿ ಹೇಳ್ತೀನಿ, ಗೊತ್ತಾಗ್ತೈತಿ. ಹ್ಯಾಪಿ ರಾಧಾಷ್ಟಮಿ ಮೈ ರಾಧಾರಾಣಿ ಅಂಕಿತಾ. ಎಸ್, ನನ್ನ ಫ್ರೆಂಡ್ ನನಗ ರಾಧಾ ಅಂತೇನ ಕರಿತಾನು. ಮತ್ತ ಪ್ರತಿ ಸಲ ರಾಧಾಷ್ಟಮಿ ಇದ್ದಾಗ ಅದನ್ನ ಸೆಲೆಬ್ರೇಟ್ ಮಾಡ್ತಾನ. ನಂಗಂತೂ ಅನಿಸ್ತೈತಿ ನನ್ಗ ಒಂದ್ ಇಯರ್ದಾಗ 2 ಸಲ ಬರ್ತ್ಡೇ ಬರ್ತಾವ ಅಂತ ಹೇಳಿ. ಮತ್ತ ಈ ರಾಧಾರಾಣಿ ಮತ್ತ ಕೃಷ್ಣನ್ ಮೂರ್ತಿ ಅಂತೂ ಮಸ್ತ್ ಇತ್ತ. ಇದನ್ನ ನಾ ಯಾವತ್ತೂ ನನ್ನ ಲೈಫ್ದಾಗ ಬಿಟ್ಕೊಳ್ಳೋದಿಲ್ಲ, ನನ್ನ ಕಡೆನೇ ಇಟ್ಕೊಳ್ತೇನಿ. ನಂತರ ಫ್ರೆಂಡ್ ಎಲ್ಲಾರ್ಗೂ ಸಿಗ್ಲಿ ಅಂತ ಅನ್ಕೊಳ್ತಾ ಈ ವಿಡಿಯೋನ ಎಲ್ಲೇ ಮುಗಿಸೋಣ. ಬಾಯ್, ಟೇಕ್ ಕೇರ್.